ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಅಂತ್ಯಕಾಲದಲ್ಲಿ ಆಗುವಂಥ ಘಟನೆಗಳು, ಅಂತ್ಯಕಾಲ ಅಂದರೆ ಏನು, ಹೇಗಿರ್ತದೆ ಅಂತ್ಯಕಾಲದಲ್ಲಿ, ದೇವರ ವಾಕ್ಯ ನಮಗೆ ಹೇಗೆ ಬೋಧಿಸ್ತಾ ಇದೆ ಅದನ್ನು ನಾವು ತಿಳಿಸುವಂಥ ಒಂದು ಕಾರ್ಯಕ್ರಮ ಇದು ಆಗಿರ್ತದೆ. ಇದನ್ನು ನೋಡುವಂಥ ಅನೇಕರು ಎಚ್ಚರಿಕೆ ಮಾತ್ರವಲ್ಲ, ಒಂದು ಕರ್ತನಲ್ಲಿ ಬಲ ಹೊಂದುವುದಕ್ಕೂ ಕಾರಣವಾಗ್ತಾ ಇದೆ. ಅನೇಕ ಘಟನೆಗಳು ನಮ್ಮನ್ನು ಭಯಭೀತರನ್ನಾಗಿ ಪಡಿಸುವುದಾದರೂ ಸಹ ಈ ಕಾರ್ಯಕ್ರಮ ಭಯಪಡಿಸುವುದಕ್ಕಾಗಿ ಅಲ್ಲ, ದೇವರ ವಾಕ್ಯದಲ್ಲಿ ಕರ್ತನಲ್ಲಿ ನಾವು ನೆಲೆಯಾಗಿ ನಿಂತು ಕರ್ತನ ಭವನದಲ್ಲಿ ನಾವು ಸಿದ್ಧರಾಗುವುದಕ್ಕೋಸ್ಕರ ಮಾತ್ರನೇ ಈ ಕಾರ್ಯಕ್ರಮ ಆಸರೆ ಟಿವಿ ಮೂಲಕವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ನೋಡುತ್ತಿರುವ ಅನೇಕರು ನೀವು ಆಶೀರ್ವಾದ ಹೊಂದಿದ್ದೀರಾ ಎಂಬುದಾಗಿ ನೆನೆಸ್ತೇನೆ. ನಮ್ಮದಲ್ಲಿ ಇವತ್ತು ಕೂಡ ಅಂತ್ಯಕಾಲದ ವಿಷಯವಾಗಿ ಬೋಧಿಸುವುದಕ್ಕಾಗಿ ಅಥವಾ ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಪಾಸ್ಟರ್, ಅಂತ್ಯಕಾಲದ ವಿಷಯವಾದಂಥ ಅನೇಕ ವಿಷಯಗಳು ನಮಗೆ ನೀವು ತಿಳಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮದ ಮೂಲಕ ನೋಡುವಂಥ ಅನೇಕರು ಆಶೀರ್ವಾದ ಹೊಂದ್ತಾ ಇದ್ದಾರೆ. ನಮಗೆ ಕಳೆದ ಎರಡು ಸಂಚಿಕೆಗಳಲ್ಲಿ ಸುಳ್ಳು ಕ್ರಿಸ್ತರ ಬಗ್ಗೆ ನೀವು ಹೇಳಿದ್ದೀರಾ. ಸುಳ್ಳು ಕ್ರಿಸ್ತರು ಅಂದರೆ ಯಾರು, ಅವರು ಹೇಗೆ ವೇಷ ಹಾಕ್ಕೊಂಡು ಬಂದರು, ಹೇಗಿದ್ದರು, ಎಲ್ಲ ವಿಷಯಗಳು ನಮಗೆ ಭಾಳಷ್ಟು ವಿಸ್ತಾರವಾಗಿ ನಮಗೆ ಹೇಳಿದ್ದೀರ. ಭಾಳಷ್ಟು ಜನರ ಪರಿಚಯ ಕೂಡ ನೀವು ಮಾಡಿದ್ದೀರ, ಹೇಗೆ ಬಂದಿದ್ದಾರೆ ಎಂಬುದಾಗಿ. ಅದೇ ರೀತಿಯಲ್ಲಿ ಸುಳ್ಳು ಕ್ರಿಸ್ತರ ಬಗ್ಗೆ ಹೇಳುವಾಗ ಸುಳ್ಳು ಪ್ರವಾದಿಗಳ ಬಗ್ಗೆ ಸಹ ಸತ್ಯವೇದ ಹೇಳ್ತದೆ. ಅದರ ಬಗ್ಗೆ ನೀವು ಹೇಳ್ಬೋದಾ? ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ನಾವು ಅಂತ್ಯಕಾಲದ ಅನೇಕ ಸಂಗತಿಗಳನ್ನು ಕಲಿಯುತ್ತಾ ಬಂದಿದ್ದೇವೆ. ಅದರಲ್ಲೂ ಈ ಸಂಗತಿಗಳನ್ನು ಕಲಿಯುವಂಥದ್ದು ಭಯಪಡುವುದಕ್ಕಾಗಿ ಅಥವಾ ಭಯಪಡಿಸುವುದಕ್ಕಾಗಿ ಅಲ್ಲ, ನಾವು ಸಿದ್ಧರಾಗುವುದಕ್ಕಾಗಿ ಮತ್ತು ಈ ಕಾಲದ ಅನೇಕ ತಪ್ಪಾದ ಕಾರ್ಯಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಎಚ್ಚರವಾಗಿರುವುದಕ್ಕಾಗಿ. ಅಥವಾ ಅಂತ್ಯಕಾಲ ಅನ್ನುವಂಥದ್ದೇ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿರುವಂಥ ಸಮಯ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಎಲ್ಲ ಎಪಿಸೋಡ್ಗಳಲ್ಲಿ ಹೇಳ್ತಾನೆ ಬಂದಿದ್ದೇವೆ, ಯೇಸು ಕ್ರಿಸ್ತನ ಮೊದಲ ಬರುವಿಕೆಯಿಂದ ಎರಡನೇ ಬರುವಿಕೆಯವರೆಗಿನ ಕಾಲ, ಅದರಲ್ಲೂ ಯೇಸು ಸ್ವಾಮಿಯ ಎರಡನೇ ಬರುವಿಕೆಗೆ ನಿಕಟಪೂರ್ವದಲ್ಲಿ ಹತ್ತಿರದಲ್ಲಿ ಇರುವಂಥ ಸಮಯ, ಅಂತ್ಯಕಾಲದ ಕೊನೆಯ ಸಮಯಗಳು ಎಂಬುದಾಗಿ ಅಥವಾ ಯುಗದ ಸಮಾಪ್ತಿ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಾಗಾಗಿ ಈ ಯೇಸು ಸ್ವಾಮಿಯ ಬರುವಿಕೆ ಈ ಲೋಕದಲ್ಲಿ ನಡೆಯತಕ್ಕಂಥ ಅತ್ಯಂತ ಪ್ರಾಮುಖ್ಯವಾದ ಘಟನೆ ಅಥವಾ ಇನ್ನು ಮುಂದೆ ನಡೆಯತಕ್ಕಂಥ ಅತಿ ಶ್ರೇಷ್ಠವಾದ ಘಟನೆ. ಹಾಗಿರುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಬೇಕು ಅಥವಾ ಸಿದ್ಧರನ್ನಾಗಿ ಮಾಡಬೇಕು ಎಂಬ ಕಾರಣಕ್ಕಾಗಿ ಈ ಅಂತ್ಯಕಾಲ ಒಂದು ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೇವೆ. ಇದರಿಂದ ತುಂಬ ಜನರಿಗೆ ಆಶೀರ್ವಾದ ಕೂಡ ಆಗ್ತಾ ಇದೆ ಮತ್ತು ಸತ್ಯವೇದ ಕಲಿಯೋದಕ್ಕೆ ಆಸಕ್ತಿ ಉಳ್ಳಂಥ ಎಲ್ಲರಿಗೆ ಇದು ಒಂದು ಆಶೀರ್ವಾದದ ಕಾರ್ಯಕ್ರಮವಾಗಿ ಕೂಡ ಮಾರ್ಪಡ್ತಾ ಇದೆ. ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಸುಳ್ಳು ಕ್ರಿಸ್ತರುಗಳ ಬಗ್ಗೆ ನೋಡಿದ್ದೆವು. ಸುಳ್ಳು ಕ್ರಿಸ್ತರುಗಳು ಹಾಗೆ ಸುಳ್ಳು ಕ್ರೈಸ್ತರು ಕೂಡ ಇದ್ದಾರೆ. ಆದರೆ ನಮಗೆ ಸುಳ್ಳು ಕ್ರೈಸ್ತರು ಅನ್ನುವಂಥದ್ದಲ್ಲ ಇಲ್ಲಿನ ಪಾಯಿಂಟ್, ಸುಳ್ಳು ಕ್ರಿಸ್ತರು. ಹಾಗೆ ಅದರೊಂದಿಗೆ ಸೇರಿಕೊಂಡು ನಮಗೆ ಮತ್ತೊಂದು ಪಾಯಿಂಟನ್ನು ಕೂಡ ನೋಡಲಿಕ್ಕೆ ಆಗ್ತದೆ, ಸುಳ್ಳು ಪ್ರವಾದಿಗಳು. ನೀವು ಹೇಳಿದ್ದೀರಿ ಸುಳ್ಳು ಕ್ರಿಸ್ತರುಗಳ ಬಗ್ಗೆ ನೋಡಿದ್ದೇವೆ, ಅದರ ಜೊತೆಗೆ ಸೇರಿ ಬರುವಂಥ ಒಂದು ಅಂಶ ಬೇರೆ ಬೇರೆ ಕಡೆ ನೋಡ್ತೇವೆ, ಸುಳ್ಳು ಪ್ರವಾದಿಗಳು ಎಂಬುದಾಗಿ. ಹಾಗಾದರೆ ಸತ್ಯವೇದ ಗ್ರಂಥ ಸುಳ್ಳು ಪ್ರವಾದಿಗಳ ಬಗ್ಗೆ ಏನು ಹೇಳ್ತಾ ಇದೆ? ನಾನು ಅದಕ್ಕೆ ಒಂದೆರಡು ಪೀಠಿಕೆ ವಾಕ್ಯಗಳನ್ನು ಮೊದಲು ಆ ಒಂದು ಪ್ರಾರಂಭದ ವಾಕ್ಯವನ್ನು ಓದಿಕೊಂಡು ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ಅದರ 11ನೇ ವಾಕ್ಯ. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ನೋಡಿ, ಅಲ್ಲಿ ನೋಡ್ತೇವೆ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಬಹುಮಂದಿ, ಬಹಳಷ್ಟು ಸುಳ್ಳು ಕ್ರಿಸ್ತರು ಎದ್ದೇಳುವ ಹಾಗೆ ನಾನು ಕ್ರಿಸ್ತನು ಈ ರೀತಿಯಾಗಿ ಹೇಳಿಕೊಂಡು ಅನೇಕರನ್ನ ಮೋಸಗೊಳಿಸುವ ಹಾಗೆ ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಹಿಂದಿನ ದಿನ ಸ್ಟಡಿಗಳಲ್ಲಿ ನಾವು ನೋಡಿದ್ದೇವೆ ಆ ವಾಕ್ಯವನ್ನು. ಇವತ್ತು ಕೂಡ ನಾವು ನೋಡ್ತೇವೆ, ಈಗೋ ಕ್ರಿಸ್ತನು ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಕೋಣೆಯಲ್ಲಿದ್ದಾನೆ, ಈ ರೀತಿ ಎಲ್ಲ ಹೇಳಿದರೆ ನೀವು ಹೋಗಬೇಡಿ, ಕ್ರಿಸ್ತನು ಈ ರೀತಿ ಕೋಣೆಯಲ್ಲಿ ಬರುವುದಿಲ್ಲ, ಅಲ್ಲಿ ಇಲ್ಲಿ ಇದ್ದಾನೆ ಅಂತಲ್ಲ, ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವವನಾಗಿದ್ದಾನೆ.
ಆತ ಬಂದು ತನ್ನ ಸಭೆಯನ್ನು ಎತ್ತಿಕೊಳ್ಳುವನಾಗಿದ್ದಾನೆ, ಮತ್ತು ಆತ ಈ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕೆ ಬರುವಾತನಾಗಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ನಾವು ಇವತ್ತು ನೋಡುವಂಥ ಬಹಳಷ್ಟು ಸುಳ್ಳು ಕ್ರಿಸ್ತರುಗಳು ಅಥವಾ ಎಲ್ಲ ಸುಳ್ಳು ಕ್ರಿಸ್ತರುಗಳು ಅವರು ಮನುಷ್ಯರೇ. ಅವರ ಒಳಗಡೆ ಸೈತಾನ್ನ ಒಂದು ಪ್ರೇರಣೆಯಿಂದ ತಾನೇ ಕ್ರಿಸ್ತನು ಆ 2000 ವರ್ಷಗಳ ಹಿಂದೆ ಲೋಕಕ್ಕೆ ಬರ್ತೇನೆ ಎಂಬುದಾಗಿ ಏನು ಯೇಸು ಹೇಳಿದ್ದಾರೆ, ಆ ಯೇಸುವೆ ನಾನು, ಆ ಕ್ರಿಸ್ತನೇ ನಾನು ಎಂಬುದಾಗಿ ತುಂಬ ಜನ ಹೇಳಿಕೊಳ್ತಾ ಇದ್ದಾರೆ. ಈಗಲೂ ತುಂಬ ಜನ, ಈಗಲೂ ಕೂಡ ಜೀವಂತ ಸುಳ್ಳು ಕ್ರಿಸ್ತರುಗಳು ತುಂಬ ಇದ್ದಾರೆ ಲೋಕದಲ್ಲಿ. ನಾನೇ ಕ್ರಿಸ್ತನು ಎಂಬುದಾಗಿ ಹೇಳಲಿಕ್ಕೆ ಅವರಿಗೆ ಯಾವುದೇ ರೀತಿ ಅಂಜು, ಅಳುಕು, ನಾಚಿಕೆ ಅಥವಾ ಭಯ ಅವರಿಗಿಲ್ಲ. ಅವರು ನಾನೇ ಕ್ರಿಸ್ತನು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅದರ ಜೊತೆಗೆ ಹೊಂದಿಕೊಂಡು ಹೋಗುವಂಥ ಒಂದು ವಿಷಯ ಸುಳ್ಳು ಪ್ರವಾದಿಗಳು. ಈ ನೋಡಿ, ಸುಳ್ಳು ಪ್ರವಾದಿಗಳಿಗೆ ತುಂಬ ಹಿಸ್ಟರಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಳೆ ಒಡಂಬಡಿಕೆ ಕಾಲದಲ್ಲೂ ಕೂಡ ತುಂಬ ಸುಳ್ಳು ಪ್ರವಾದಿಗಳಿದ್ದರು. ಇನ್ನು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಕಾಲದಲ್ಲಿ ಕೂಡ ಸುಳ್ಳು ಪ್ರವಾದಿಗಳಿದ್ದರು. ಆದರೆ ಯೇಸು ಸ್ವಾಮಿ ಬಂದಂಥ ಕಾಲದಲ್ಲಿ ಸುಳ್ಳು ಪ್ರವಾದಿಗಳು ತುಂಬ ಕಡಿಮೆ. ಆದರೆ ಅದಕ್ಕಿಂತ ಹಿಂದೆ ತುಂಬ ಸುಳ್ಳು ಪ್ರವಾದಿಗಳಿದ್ದರು. ಆನಂತರ ಯೇಸು ಸ್ವಾಮಿ ಹೇಳಿದರು, ಅದೇ ಥರ ಇನ್ನು ಮುಂದೆ ತುಂಬ ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಬರ್ತಾರೆ ಎಂಬುದಾಗಿ. ಆ ಒಂದು ಕಾಲಘಟ್ಟದಲ್ಲಿ, ಕಾಲಮಾನದಲ್ಲಿ ನಾವು ಈ ದಿನಗಳಲ್ಲಿ ಇದ್ದೇವೆ. ತುಂಬ ಸುಳ್ಳು ಪ್ರವಾದಿಗಳು ಎದ್ದೇಳುವರು. ಸುಳ್ಳು ಪ್ರವಾದಿಗಳು ಏನೆಲ್ಲ ಮಾಡ್ತಾರೆ ಎಂಬುದನ್ನು ನೋಡ್ಕೊಳ್ಳಿಕ್ಕಾಗಿ ನಾವೊಂದೆರಡು ವಾಕ್ಯಗಳನ್ನು ನೋಡೋದಾದರೆ, 2 ಪೇತ್ರ 2ನೇ ಅಧ್ಯಾಯಕ್ಕೆ ನಾವು ಬರುವಂಥ ಸಮಯದಲ್ಲಿ 1ರಿಂದ ನಮಗೆ 3ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳುವಂಥವರಾಗಿರೋಣ. 2 ಪೇತ್ರ 2ನೇ ಅಧ್ಯಾಯ 1ರಿಂದ 3ರವರೆಗಿನ ವಾಕ್ಯಗಳು. ಆದರೆ ಇಸ್ರೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯೆವು ಎಂದು ಹೇಳುವವರೂ ಆಗಿದ್ದು, ಫಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಇಲ್ಲಿ ನೋಡ್ತೇವೆ ಸುಳ್ಳು ಪ್ರವಾದಿಗಳು. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ. ನಮಗೆ ಈ ವಾಕ್ಯಗಳನ್ನು ಮುಂದೆ ನಾವು ನೋಡಿಕೊಳ್ಳುವಂಥವರಾಗಿರ್ತೇವೆ. ಅನೇಕ ಸುಳ್ಳು ಪ್ರವಾದಿಗಳಿದ್ದರು. ಸತ್ಯ ಪ್ರವಾದಿಗಳು ಎಷ್ಟಿದ್ದರೂ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಸುಳ್ಳು ಪ್ರವಾದಿಗಳು ಇದ್ದರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಈಗ ಸುಳ್ಳು ಬೋಧನೆ ಮಾಡುವಂಥವ್ರನ್ನೂ ಕೂಡ ಸುಳ್ಳು ಪ್ರವಾದಿ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಅಂದರೆ ರಕ್ಷಣೆಯ ವಾಕ್ಯ, ಮಾನಸಾಂತರ, ದೀಕ್ಷಾಸ್ನಾನ, ಪವಿತ್ರಾತ್ಮನ ಕುರಿತಾಗಿರುವಂಥ ಬೋಧನೆಗಳು, ಯೇಸು ಕ್ರಿಸ್ತನ ಮರಳಿ ಬರೋಣದ ಬೋಧನೆಗಳನ್ನು ಮಾರ್ಪಡಿಸಿ ಬೋಧನೆ ಮಾಡಿದರೆ ಅವನನ್ನು ಕೂಡ ಸುಳ್ಳು ಪ್ರವಾದಿ ಪಟ್ಟಿಯಲ್ಲಿ ಸೇರಿಸ್ತಾರೆ. ಇನ್ನು ಸುಳ್ಳು ಪ್ರವಾದಿಗಳಾಗಿಯೇ ಇರುವವರಿದ್ದಾರೆ. ಅಂದರೆ ಪ್ರವಾದನೆ ನುಡಿಯುವವರು, ಅವರು ಸುಳ್ಳನ್ನೇ ಪ್ರವಾದನೆಯಾಗಿ ನುಡಿತಾ ಇರ್ತಾರೆ. ಅದಕ್ಕೆ ಕೂಡ ಅನೇಕ ವಾಕ್ಯಗಳು ಮುಂದೆ ಇದ್ದಾವೆ, ಓದಿಕೊಳ್ಳೋಣ. ಇಲ್ಲಿ ನೋಡ್ತೇವೆ, ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರಾಗಿದ್ದಾರೆ. ಮತಭೇದಗಳು ಅಂದರೆ ಡಿಫ್ರೆಂಟ್ ಆಗಿರುವಂಥ ಬೋಧನೆಗಳನ್ನು ಮಾಡ್ತಾರೆ. ಅವ್ರಿಗೇನು ಇಂಥ ಬೋಧನೆ ಇದು ಯಾರೂ ಮಾಡಲಿಲ್ಲ, ಅಂಥ ಶ್ರೇಷ್ಠ ಬೋಧನೆ ಎಂಬಂಥ ರೀತಿಯಲ್ಲಿ ಬೋಧನೆಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಅಂದರೆ ಏನು ಸತ್ಯವೇದದ ಒಂದು ಟ್ರೆಡಿಷ್ನಲ್ ಆದಂಥ ಟೀಚಿಂಗ್ ಇದೆ, ಅಂದರೆ ಇದೇ ಒಂದು ಸಂಪ್ರದಾಯವೆಂಬುದಾಗಿಲ್ಲ, ಸತ್ಯವೇದದ ಒಂದು ಟ್ರೆಡಿಷ್ನಲ್ ಟೀಚಿಂಗ್, ಮಾನಸಾಂತರ, ದೀಕ್ಷಾಸ್ನಾನ, ಪವಿತ್ರಾತ್ಮನ ತುಂಬಿಸುವಿಕೆ, ಪರಿಶುದ್ಧ ಜೀವಿತ, ಮೂಲಭೂತ ಟೀಚಿಂಗ್ಸ್. ಈ ಮೂಲಭೂತವಾದಂಥ ಬೇಸಿಕ್ ಆದಂಥ ಟೀಚಿಂಗ್ಸಿನಿಂದ ದೂರ ಹೋಗಿ, ಅಥವಾ ಏನು ಅಪೊಸ್ತಲರು ಮತ್ತು ಆ ಕಾಲದ ಆದಿಮ ಕಾಲದ ಭಕ್ತರುಗಳ ಅನುಭವ ಇತ್ತು ಸತ್ಯವೇದದ ಆಧಾರದಲ್ಲಿ, ಅದನ್ನು ಮೀರಿ ಅದಕ್ಕೆ ವಿರುದ್ಧವಾಗಿ ನುಡಿಯುವಂಥವರು ತುಂಬ ಇದ್ದಾರೆ. ಅದಕ್ಕೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ, ನೇರವಾದ ದಾರಿಯಲ್ಲಿ ಅವರಿಗೆ ಮತಭೇದಗಳನ್ನು ಉಂಟು ಮಾಡಲಿಕ್ಕೆ ಆಗಲ್ಲ, ಕಳ್ಳ ಮಾರ್ಗಗಳ ಮೂಲಕವಾಗಿ ಮತಭೇದಗಳನ್ನು ಹುಟ್ಟಿಸುವವರಾಗಿದ್ದಾರೆ. ನಮ್ಮಲ್ಲಿ ಒಳ್ಳೆ ಬೈಬಲ್ ಸ್ಟಡಿ ಕೊಡ್ತೇವೆ, ನಾವು ತುಂಬ ಚೆನ್ನಾಗಿ ನಿಮಗೆ ಬೈಬಲ್ ಕಲಿಸ್ತೇವೆ,
ನಮ್ಮಲ್ಲಿ ತುಂಬ ಸ್ಕಾಲರ್ಸ್ ಇದ್ದಾರೆ, ಅಥವಾ ನಮ್ಮ ಒಂದು ಬೈಬಲ್ ಸ್ಟಡಿಗೆ ಬಂದು ನೋಡಿ, ನಮ್ಮ ಒಂದು ಪ್ರೇಯರ್ ಮೀಟಿಂಗಿಗೆ ಬಂದು ನೋಡಿ, ಈ ರೀತಿಯೆಲ್ಲ ಹೇಳಿ ತುಂಬ ಡೆಲಿವರೆನ್ಸ್ ಆಗ್ತದೆ, ತುಂಬ ನಿಮಗೆ ಆಶೀರ್ವಾದ ಆಗ್ತದೆ, ತುಂಬ ಆಶೀರ್ವಾದಿಸಲ್ಪಡ್ತೀರಿ. ನೋಡಿ, ಈ ರೀತಿಯಾಗಿ ಮತಭೇದಗಳನ್ನು ಬೋಧನೆ ಮಾಡುವಾಗ ಮತಭೇದಗಳು ಅಂದರೆ ಇದೊಂದು ಎಲ್ಲರಿಗೆ ಸಂತೋಷದ ಸಂಗತಿನೇ. ಹಿತದ ಬಗ್ಗೆ ನುಡಿಯುವಂಥವ್ರು, ಒಳ್ಳೆಯದರ ಬಗ್ಗೆ, ಅದರ ಬಗ್ಗೆ ವಾಕ್ಯಗಳನ್ನು ಮುಂದೆ ಹೇಳ್ತೇನೆ. ಅಭಿವೃದ್ಧಿಯ ಬಗ್ಗೆ ಹೇಳುವಂಥದ್ದು, ಸಮೃದ್ಧಿಯ ಬಗ್ಗೆ ಹೇಳುವಂಥದ್ದು, ಲೋಕದಲ್ಲಿ ನಾವನ್ನು ಭಾಳ ದೇವರು ಮೇಲೆ ಎತ್ತುತ್ತಾರೆ ಎಂಬುದಾಗಿ ಹೇಳುವಂಥದ್ದು, ಇದೆಲ್ಲ ಹೇಳುವಾಗ ತುಂಬ ಜನರಿಗೆ ಇಷ್ಟ ಆಗ್ತದೆ. ಅಂದರೆ ದೇವರ ವಾಕ್ಯಕ್ಕೆ ಮತ್ತು ದೇವರ ಪರಲೋಕ ರಾಜ್ಯದ ವಿಷಯವಾಗಿ ಜಾಸ್ತಿಯಾಗಿ ಮಾತಾಡದೆ ಇಂಥ ಬೋಧನೆಗಳನ್ನು, ಅಂದರೆ ಲೌಕಿಕ ಸಂಪತ್ತು, ಲೌಕಿಕ ಗಳಿಕೆಗಳ ಬಗ್ಗೆ ಹೆಚ್ಚಿಗೆ ಮಾತನಾಡುವಂಥದ್ದು, ಅಥವಾ ಅದನ್ನೇ ಒಂದು ಇಡೀ ಸಂದೇಶ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸಂದೇಶದಲ್ಲಿ ಅದೇ ಇರ್ತದೆ, ಮತ್ತು ಯಾವುದು ಕೂಡ ಇರಲ್ಲ. ಆವಾಗ ಅದು ಅನೇಕರಿಗೆ ಸಂತೋಷ ಕೂಡ ಆಗ್ತದೆ. ಹಾಗೆ ಕಳ್ಳತನದಿಂದ ಹುಟ್ಟಿಸುವವರು ತಮ್ಮನ್ನು ಕೊಂಡುಕೊಂಡ ಒಡೆಯನೆಂದು ಕೂಡ ತಾವು ಅರಿಯೆವು ಎಂದು ಹೇಳುವವರು ಆಗಿದ್ದು. ಅಂದರೆ ಯೇಸುವನ್ನು ಕೂಡ ತಾವು ಅರಿಯೆವು ಎಂದು ಹೇಳುವಂಥವರಾಗಿರ್ತಾರೆ. ಅಂದರೆ ಕೆಲವೊಮ್ಮೆ ನೇರವಾಗಿ ಹೇಳದಿದ್ದರೂ ಕೂಡ ಅವರ ಕೃತ್ಯಗಳ ಮೂಲಕ ನಮಗೆ ಆ ಕಷ್ಟಪಟ್ಟಂಥ ಯೇಸು, ಮರಣ ಹೊಂದಿದಂಥ ಯೇಸು, ಆ ಎಲ್ಲ ರೀತಿಯ ಹಿಂಸೆಗಳನ್ನು ಅನುಭವಿಸಿದ ಯೇಸು, ಇನ್ನು ಯೇಸು ಹೇಳಿದ ವಾಕ್ಯಗಳು ನಮ್ಗೆ ಗೊತ್ತಿಲ್ಲ. ನಮ್ಮ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಯೇಸು ನಮ್ಮನ್ನು ಆಶೀರ್ವಾದ ಮಾಡಿ, ಅಭಿವೃದ್ಧಿ ಮಾಡಿ, ಲೌಕಿಕ ಶ್ರೀಮಂತರನ್ನಾಗಿಟ್ಟು, ಯಾವುದೇ ಕಷ್ಟ ಬರದ ಹಾಗೆ ನಮ್ಮನ್ನು ಅದ್ಭುತವಾಗಿ ನಡೆಸುವಂಥವರು, ಅಥವಾ ಎಲ್ಲ ಕಷ್ಟಗಳನ್ನು ತೆಗೆದುಹಾಕಿ ಕೇವಲ ಸುಖವಾಗಿ ನಡೆಸುವವರು, ಏನೇ ಇರ್ಬೋದು. ನಾನು ಒಂದೇ ರೀತಿಯಲ್ಲಿ ಹೇಳಿದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ, ಏನೇನೋ ರೀತಿಯಲ್ಲಿ, ಇನ್ನು ಯೇಸುವಿನ ದೈವತ್ವವನ್ನೇ ಪ್ರಶ್ನೆ ಮಾಡುವವರು, ಅಥವಾ ಇನ್ನು ಯಾವ್ಯಾವುದೋ ರೀತಿಯ ಬೋಧನೆಗಳಿದ್ದಾವೆ. ಹೀಗೆ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು, ಅಂದರೆ ಕಳ್ಳ ಮಾರ್ಗದಲ್ಲಿ ನೇರವಾದ ರೀತಿಯಲ್ಲಿ ಸಂದೇಶ ಕೊಟ್ಟು ಅವರಿಗೆ ಇದನ್ನು ಮಾಡಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಸಭೆಗೆ ಅಥವಾ ದೇವರ ಮಕ್ಕಳ ಕೂಟಗಳಿಗೆ ಬರದೆ ಮನೆಗಳಿಗೆ ಹೋಗಿ ಏನಾದರೂ ಸುಳ್ಳು ಬೋಧನೆಗಳನ್ನು ಮಾಡೋದು. ನಮ್ಮ ಕೂಟಕ್ಕೂ ಒಂದು ಸಲ ಬನ್ನಿ, ಅವ್ರಿಗಿಂತ ನಮ್ಮಲ್ಲಿ ತುಂಬ ಚೆನ್ನಾಗಿರ್ತದೆ, ಏನೋ ಹೇಳ್ಕೊಡುವಂಥದ್ದು. ಯಾವುದೇ ಒಂದು ರೀತಿ ಅಂತಲ್ಲ, ತುಂಬ ಸಾವಿರಾರು ರೀತಿ ಇರ್ತದೆ. ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿವು ಎಂದು ಹೇಳುವವರು ಆಗಿದ್ದು, ಫಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ನೋಡಿ, ಸುಳ್ಳು ಪ್ರವಾದಿಗಳು ಹೇಗಿರ್ತಾರೆ ಅಂತೇಳಿದರೆ, ಯೇಸು ಕ್ರಿಸ್ತನ ಅರಿಯವು ಎಂದು ಹೇಳುವವರಾಗಿದ್ದಾರೆ, ಮತ್ತು ಅವರ ಮೇಲೆ ಫಕ್ಕನೆ ನಾಶ ಬರ್ತದೆ. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ನಾಚಿಕೆ ಇಲ್ಲದಂಥ ಅಥವಾ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ನೋಡಿ, ಸತ್ಯವಾದ ಮಾರ್ಗಕ್ಕೆ ಇವರ ನಿಮಿತ್ತವಾಗಿ ಇವರು ಕೆಲವೊಮ್ಮೆ ಹಣದ ಬಗ್ಗೆನೇ ಮಾತನಾಡುವವರಾಗಿರ್ತಾರೆ. ಅಲ್ಲಿ ಮುಂದೆ ನೋಡ್ತೇವೆ, ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವವರು. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ, ನೋಡಿ, ಅದರ ಹಿಂದೆ ದ್ರವ್ಯಾಶೆ, ಹಣದ ಆಶೆ. ಕೊಡಿ, ಸೇವೆಗೆ ಕೊಡಿ ಏನಾದರೂ ಹೇಳ್ಬೋದು. ಒಂದು ರೀತಿ ಅಂತಲ್ಲ, ಭಾಳಷ್ಟು ರೀತಿಯಲ್ಲಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ, ನಮ್ಮಲ್ಲಿ ಬಿತ್ತಿರಿ, ಅಥವಾ ಕೊಡಿ ಸೇವೆಗೆ. ಅದರ ಹಿಂದೆ ಹಣದಾಶೆ ಇರುವಂಥವರಾಗಿರ್ತಾರೆ. ಮಾನಸಾಂತರ, ರಕ್ಷಣೆ, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು, ಪಾಪವನ್ನು ಬಿಡುವಂಥದ್ದು, ಪಾಪವನ್ನು ದ್ವೇಷ ಮಾಡುವಂಥದ್ದು, ಇದರ ಬಗ್ಗೆ ಎಲ್ಲ ಹೇಳೋದಿಲ್ಲ. ಕೆಲವು ಇಂಥದ್ದೆಲ್ಲ ಹೇಳಿದರೆ ಅದು ಧರ್ಮಶಾಸ್ತ್ರ, ಮಾಡಬಾರ್ದು, ಇಂಥದನ್ನು ಮಾಡಬಾರ್ದು ಎಂಬುದಾಗಿ ಹೇಳಿದರೆ ಅದು ಧರ್ಮಶಾಸ್ತ್ರ ಎಂಬುದಾಗಿ, ಅದು ಧರ್ಮಶಾಸ್ತ್ರ ಬೋಧನೆ ಎಂಬುದಾಗಿ ಎಲ್ಲ ಹೇಳೋರಾಗಿರ್ತಾರೆ. ಒಂದೇ ರೀತಿ ಅಂತಲ್ಲ, ಈ ರೀತಿ ಹೇಳೋರಿದ್ದಾರೆ, ಮತ್ತೊಂದು ರೀತಿ ಹೇಳೋರಿದ್ದಾರೆ. ಅದೆಲ್ಲ ಸುಳ್ಳು ಬೋಧನೆ. ನೀವು ಹಿಂಬಾಲಿಸಿದರೆ ನಿಮಗೆ ಯಾವ ಕಷ್ಟ ಆಗುವುದಿಲ್ಲ, ಸುಖ, ಸಮೃದ್ಧಿ, ಅಭಿವೃದ್ಧಿ, ಈ ರೀತಿಯಾಗಿ ಹೇಳುವಂಥವರಾಗಿರ್ತಾರೆ. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಲಾಭವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ವಿಚಾರ ಮಾಡುವಂಥವರಾಗಿರ್ತಾರೆ ಸುಳ್ಳು ಪ್ರವಾದಿಗಳು. ಅದನ್ನೇ ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ. ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ. ಅದೇ ಪ್ರಕಾರ ನಿಮ್ಮಲ್ಲಿ ಸುಳ್ಳು ಬೋಧಕರು ಅಥವಾ ಸುಳ್ಳು ಪ್ರವಾದಿಗಳು ಇರುವರು. ಇನ್ನು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 21-22ನೇ ವಾಕ್ಯವನ್ನು ಓದಿಕೊಳ್ಳೋಣ. ಈ ಸುಳ್ಳು ಪ್ರವಾದಿಗಳು ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡೋರಾಗಿರ್ತಾರೆ ಅದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಓದಿಕೊಳ್ಳೋಣ. ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರೋ? ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೆ ಹೋದರೆ
ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತಾಡಿದವನು, ಅವನಿಗೆ ಹೆದರಬಾರದು. ಈಗ ನೋಡಿ, ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದರೆ, ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಅವನು ಸುಳ್ಳು ಪ್ರವಾದಿ ಎಂದು ತಿಳಿದುಕೊಳ್ಳುವುದು ಹೇಗೆ ಅಂತ. ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೇ ಹೋದರೆ ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳ್ಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತಾಡಿದವನು, ಅವನಿಗೆ ಹೆದರಬಾರದು. ಈ ಕಾಲದಲ್ಲಿ ಪ್ರವಾದಿ ಅಂತ ಹೇಳಿದರೆ ಜನ ಹೆದರಿಬಿಡ್ತಾರೆ. ಆದರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅವನು ಹೇಳಿದ್ದು ನಡೆಯದೇ ಹೋದರೆ ಅವನು ಏನಾಗಿದ್ದಾನೆ? ಸುಳ್ಳು ಪ್ರವಾದಿಯಾಗಿದ್ದಾನೆ. ದೇವರ ಅಧಿಕಾರವನ್ನು ಹೊಂದದೆ ಮನಸ್ಸಿಗೆ ಬಂದಿದ್ದಾನೆ ಹೇಳಿದ್ದಾನೆ. ಈಗ ಅವನಿಗೆ ಹೆದರಬಾರದು. ಇದರ ಅರ್ಥ ಎಲ್ಲ ಸಂದರ್ಭಗಳಲ್ಲಿ ಹೀಗೆ ಇರ್ತದೆ ಎಂಬುದಾಗಿ ಅಲ್ಲ. ಈಗ ಪ್ರವಾದಿಯ ಮೂಲಕವಾಗಿ ಒಂದು ಸ್ಟ್ರಾಂಗ್ ಆದಂಥ ಸಂದೇಶ ಬರ್ತಾ ಇದೆ. ಈಗ ನೋಡಿ, ಅದಕ್ಕೆ ಯೋನ ಒಂದು ಉದಾಹರಣೆ. ಯೋನನ ಮೂಲಕ 40 ದಿನಗಳ ನಂತರ ನಿನೆವೆ ಪಟ್ಟಣ ಕೆಡವಲ್ಪಡ್ತದೆ ಅನ್ನುವಂಥ ಒಂದು ಟೀಚಿಂಗ್ ಅಥವಾ ಒಂದು ಪ್ರವಾದನೆ ಬಂತು. ಆದರೆ ನಿನೆವೆ ಪಟ್ಟಣದವರು ನಿಜವಾಗಿ ಮಾನಸಾಂತರ ಹೊಂದಿದರು, ಪಶ್ಚಾತ್ತಾಪ ಪಟ್ಟರು. ಅವರು ತಮ್ಮ ನಡತೆಗಳನ್ನು ತಿದ್ದಿಕೊಂಡರು, ದೇವರ ಕಡೆಗೆ ತಿರುಗಿಕೊಂಡರು, ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರು 40 ದಿನಗಳ ನಂತರ ಕೂಡ ಆ ಪಟ್ಟಣವನ್ನು ಕೆಡವಲಿಲ್ಲ. ಇದು ಯೋನನಿಗೆ ಮೊದಲು ವಿಚಾರ ಇತ್ತು, ದೇವರು ಕರುಣೆ ದಯೆ ಉಳ್ಳಂಥ ದೇವರು, ನಾನು ಸಂದೇಶ ಕೊಟ್ಟ ಮೇಲೆ ದೇವರು ಕೆಡವುವುದಿಲ್ಲ, ಕೆಡವದೇ ಇದ್ದರೆ ನಾನು ಕೂಡ ಸುಳ್ಳು ಪ್ರವಾದಿ ಥರ ಕಂಡು ಬಂದೇನು. ಅದಕ್ಕೆ ಆತ ಹೇಳ್ತಾ ಇದ್ದಾನೆ, ನನಗೆ ಇದು ಮೊದಲೇ ಗೊತ್ತಿತ್ತು, ಹಾಗಾಗಿ ನಾನು ಓಡಿ ಹೋದೆ ಅಂತ. ಅಂದರೆ ಎಲ್ಲ ಸಂದರ್ಭಗಳಲ್ಲಿ ಹಾಗೆ ಇರಲ್ಲ. ಆದರೆ ಈ ಕಾಲದಲ್ಲಿ ಮತ್ತು ಯೇಸು ಸ್ವಾಮಿ ಹೇಳಿದಂಥ ಆ ವಾಕ್ಯ ಈ ಕಾಲದಲ್ಲಿ ಮತ್ತು ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿನ ಕಾಲದಲ್ಲಿ ಬಹಳಷ್ಟು ಸುಳ್ಳು ಪ್ರವಾದಿಗಳ ಮಾತುಗಳು ನೆರವೇರುವುದಿಲ್ಲ. ಯಾಕಂದರೆ ಅವರು ದೇವರಿಂದ ಅಧಿಕಾರ ಹೊಂದಿ, ಅಪ್ಪಣೆ ಹೊಂದಿ, ದೇವರಿಂದ ಕೇಳಿದ ಸಂಗತಿಗಳನ್ನು ಹೇಳದೆ ಮನಸ್ಸಿನ ವಿಚಾರಗಳನ್ನೇ ಹೇಳುವಂಥವರಾಗಿರ್ತಾರೆ. ಮನಸ್ಸಿಗೆ ಬಂದದನ್ನು ಇಮೋಷ್ನಲ್ ಆಗಿ ಹೇಳುವವರಿದ್ದಾರೆ, ಅಂದರೆ ಭಾವನಾ ಪರವಶರಾಗಿ, ಆತ್ಮಪರವಶರಾಗಿ ಅಲ್ಲ, ಭಾವನಾ ಪರವಶರಾಗಿ ಹೇಳೋರಿದ್ದಾರೆ. ಇಮೋಷ್ನಲ್ ಏನೋ ನೋಡಿದ ಕೂಡಲೇ ಭಾಳ ಇಮೋಷನ್ ಆಗಿ ಹೇಳಿಬಿಡ್ತಾರೆ. ಹಾಗಂತ ಅದು ದೇವರ ಆತ್ಮ ಹೇಳಿದ್ದು ಪ್ರವಾದನೆ ಆಗಿರೋದಿಲ್ಲ. ಅಂಥ ಮಾತುಗಳು ಕೆಲವೊಮ್ಮೆ ನಡೆಯಲ್ಲ. ಏನೋ ಸಾಂದರ್ಭಿಕವಾಗಿ ನಡಿಬೇಕಾಗಿತ್ತು, ನಡೆದರೂ ನಡಿಬೋದು. ಆದರೆ ಇವ್ರು ಹೇಳಿದ್ದಕ್ಕೆ ಅಂತ ನಡೆದಿರಲ್ಲ. ಏನೋ ಒಂದು ಭಾವನಾ ಪರವಶರಾಗಿ ಹೇಳಿರ್ತಾರೆ, ಕೆಲವೊಂದು ನಡೆದರೂ ನಡೀತದೆ, ಆದರೆ ಭಾಳಷ್ಟು ನಡೆಯೋದಿಲ್ಲ. ಆದರೆ ದೇವರು ಹೇಳಿದ್ದು ನಡೀತದೆ. ಅಂಥಲ್ಲಿ ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಅವರು ದೇವರ ಕಡೆಗೆ ತಿರುಗಿಕೊಂಡ್ರೆ ಮಾತ್ರ ದೇವರೇನು ಮಾಡ್ಬೋದು? ಪಶ್ಚಾತ್ತಾಪ ಪಟ್ಟಂಥವ್ರನ್ನ ಅವ್ರನ್ನ ಕ್ಷಮಿಸ್ಬೋದು ಅಲ್ಲ, ಕ್ಷಮಿಸ್ತಾರೆ. ಅಂಥಲ್ಲಿ ಮಾತ್ರ ಕೆಲವೊಮ್ಮೆ ಬರದೇ ಹೋಗ್ಬೋದು. ಹೊರತುಪಡಿಸಿ ಉಳಿದ ಎಲ್ಲ ಸಂದರ್ಭಗಳಲ್ಲಿ ದೇವರು ಹೇಳಿದ್ದು ನೆರವೇರ್ತದೆ. ಅಂದರೆ ದೇವರು ಪ್ರವಾದನೆ ನುಡಿಯುವಂಥದ್ದು ಸಹ ಮಾನಸಾಂತರಕ್ಕೆ ಖಂಡಿತವಾಗಿ. ನೋಡಿ, ಯೋನನ ಮೂಲಕ ಪ್ರವಾದನೆ ನುಡಿದಿದ್ದು, ಶಿಕ್ಷೆ ಬಗ್ಗೆ ಹೇಳಿದ್ದು ಮಾನಸಾಂತರಕ್ಕೆ ನಡೆಸೋದಕ್ಕಾಗಿಯೇ ಹೊರತು ಬೇರೆ ಯಾವ ಉದ್ದೇಶವಿರಲಿಲ್ಲ. ಅವರು ಮಾನಸಾಂತರ ಹೊಂದಿದ್ದರಿಂದ ದೇವರು ಹೇಳ್ತಿದ್ದಾರೆ, ನಾನು ಅವ್ರನ್ನ ಶಿಕ್ಷಿಸೋದಿಲ್ಲ. ಇಲ್ಲದಿದ್ದರೆ 3 ದಿನಗಳು ಅಂದರೆ ಹೇಳ್ತಾ ಇದ್ದಾರೆ, 40 ದಿನಗಳ ನಂತರ ಈ ಪಟ್ಟಣ ಕೆಡವಲ್ಪಡ್ತದೆ ಎಂಬುದಾಗಿ ಇವನ ಬಹಳ ಕಡಖಂಡಿತವಾಗಿ ಹೇಳಿದ್ದಾರೆ. ಆದರೆ ದೇವರು ಕೆಡವಲಿಲ್ಲ. ಯಾಕಂದರೆ ಇವರು ಅತ್ಯಂತ ಕಠಿಣವಾದ ರೀತಿಯ ಉಪವಾಸ, ಗೋಳಾಟ, ಪ್ರಾರ್ಥನೆಯನ್ನು ಮಾಡಿದ್ದಾರೆ ದೇವರ ಮುಂದೆ. ಈಗ ನಮಗೆ ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ಯೆರೆಮೀಯ 14:13 ಓದಿಕೊಳ್ಳೋಣ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ಇಗೋ ಪ್ರವಾದಿಗಳು ಈ ಜನರಿಗೆ, ಖಡ್ಗವು ನಿಮ್ಮ ಕಣ್ಣಿಗೆ ಕಾಣದು, ಕ್ಷಾಮವು ನಿಮಗೆ ಸಂಭವಿಸದು, ಯೆಹೋವನು ಈ ಸ್ಥಳದಲ್ಲಿ ಸ್ಥಿರ ಸಮಾಧಾನವನ್ನು ನಿಮಗೆ ಕೊಡುವನು ಎಂದು ನುಡಿಯುತ್ತಾರೆ ಎಂಬುದಾಗಿ ಹೇಳಿದೆನು. ಅಲ್ಲಿ ನಾವು ನೋಡ್ತೇವೆ, ಯೆರೆಮೀಯ ಪ್ರವಾದಿಯ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ದಾರೆ. ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಿಮಗೆ ಶಿಕ್ಷೆ ಬರ್ತದೆ, ನಿಮಗೆ ದಂಡನೆ ಉಂಟಾಗ್ತದೆ, ನೀವು ಗಡೀಪಾರಾಗ್ತೀರಿ, ಅಥವಾ ನೀವು ಗಡೀಪಾರಾಗಿ ಹೊರದೇಶಕ್ಕೆ ಅಥವಾ ಅನ್ಯ ದೇಶಕ್ಕೆ ಹೋಗಬೇಕಾಗ್ತದೆ. ಈ ಕಾಲದಲ್ಲಿ ಬೇರೆ ದೇಶಕ್ಕೆ ಹೋಗುವಂಥದ್ದು ಸಂತೋಷದ ಸಂಗತಿ. ಆದರೆ ಆ ಕಾಲದಲ್ಲಿ ಕೂಡ ಸಂತೋಷದ ಸಂಗತಿ ಇರ್ಬೋದು, ಆದರೆ ಈ ಹೋಗುವ ರೀತಿ ಒಳ್ಳೆಯದಲ್ಲ. ಬಂಧಿಸಲ್ಪಟ್ಟವರಾಗಿ, ಸೆರೆಯಾಗಿ, ಖೈದಿಗಳಾಗಿ, ಯುದ್ಧದಲ್ಲಿ ಸೋಲಿಸಲ್ಪಟ್ಟು, ಬಟ್ಟೆ ಕೂಡ ಇಲ್ಲದೆ ಕೈಕಾಲು ಕಟ್ಟಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಅದೆಲ್ಲ ಯಾರು ಇಂದಿಗೆ ಕೂಡ ಆಸೆ ಪಡೋದಿಲ್ಲ. ಯಾವುದೋ ಒಂದು ದೇಶ ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಮ್ಮನ್ನು ಸೋಲಿಸಿ ನಮ್ಮನ್ನೆಲ್ಲ ಬಂದಿಯಾಗಿ ಹಿಡ್ಕೊಂಡು ಹೋಗುವಂಥದ್ದು ಯಾರೂ ಬಯಸಲ್ಲ.
ಈಗ ದೇವರು ಹೇಳ್ತಾ ಇದ್ದಾರೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ರೆ ಇದೆಲ್ಲ ಹಾಗೆ ನಡೀತದೆ. ನಿಮ್ಮ ಮೇಲೆ ಶತ್ರುಗಳು ದಾಳಿ ಮಾಡ್ತಾರೆ, ಖಂಡಿತವಾಗಿ ದಾಳಿ ಮಾಡ್ತಾರೆ, ಮಾಡಿಯೇ ಮಾಡ್ತಾರೆ. ಮತ್ತು ಮುಂದೆ ನಾವು ನೋಡಿದ್ದೇವೆ, ಅವರು ದೇವರ ಕಡೆ ತಿರುಗಿಕೊಳ್ಳಿಲ್ಲ, ದಾಳಿ ಮಾಡಿದರು, ಅವ್ರನ್ನ ಸೋಲಿಸಿದರು, ಅವರ ದೇವಾಲಯ ಕೆಡವಿದರು, ಮತ್ತು ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಬಂಧಿಸಿ ಅವ್ರನ್ನ ಕೈದಿಗಳಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ನೋಡಿ, ಮೊದಲು ಹೇಳ್ತಾ ಇದ್ದಾರೆ ದೇವರು, ನೀವು ಯಾವುದೇ ಅನ್ಯ ದೇವತೆಗಳನ್ನು ಅಥವಾ ದೇವರ ಮಾರ್ಗವನ್ನು ಬಿಟ್ಟು ಈ ಬೈಬಲ್ ಮೂಲಕ ಏನು ಪ್ರಕಟವಾಗಿದ್ದಾರೆ ಆ ಏಕ ಸತ್ಯ ಅಥವಾ ರಕ್ಷಕನಾಗಿರುವ ಸೃಷ್ಟಿಕರ್ತನಾಗಿರೋ ದೇವರನ್ನ ಹಿಂಬಾಲಿಸಬೇಕು. ನಿಮ್ಮ ಮನಸ್ಸಿಗೆ ಬಂದವುಗಳನ್ನು ಹಿಂಬಾಲಿಸಲಿಕ್ಕೆ ಹೋಗಬಾರ್ದು. ನಿಮ್ಮ ಕೈಗಳಿಂದ ಯಾವುದೇ ದೇವರುಗಳನ್ನು ಮಾಡಿಕೊಳ್ಳಬಾರ್ದು. ಆದರೆ ಅವರು ಅದನ್ನು ಒಪ್ತಾ ಇಲ್ಲ. ಆಗ ದೇವರು ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಕೊನೆಗೆ ನಿಮ್ಮನ್ನು ಗಡೀಪಾರು ಮಾಡ್ತೇನೆ, ದೇಶದಿಂದ ನಾನು ಕಿತ್ತಿ ಹಾಕ್ತೇನೆ, ದೇಶದಿಂದ ನಾನು ಗಡೀಪಾರು ಮಾಡ್ತೇನೆ, ದೇವಾಲಯವನ್ನು ಕೆಡವಿ ಹಾಕ್ತೇನೆ, ಈ ವಿಷಯ ಎಲ್ಲ ತಿಳಿಸಿದರು. ಆದರೆ ಅವರು ಅದನ್ನು ಒಪ್ತಾ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಸುಳ್ಳು ಪ್ರವಾದಿಗಳು ಎದ್ದು ಏನು ಹೇಳ್ತಿದ್ದಾರೆ, ಅಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯೆಹೋವನೇ, ಈಗೋ ಪ್ರವಾದಿಗಳು ಜನರಿಗೆ ಖಡ್ಗೋ ನಿಮ್ಮ ಕಣ್ಣಿಗೆ ಕಾಣದು, ಕ್ಷಾಮವು ನಿಮಗೆ ಸಂಭವಿಸೋದು, ಯೆಹೋವನು ಈ ಸ್ಥಳದಲ್ಲೇ ಸ್ಥಿರ ಸಮಾಧಾನವನ್ನು ಕೊಡುವನು ಎಂದು ನುಡಿಯುತ್ತಾರೆ. ಈ ಸುಳ್ಳು ಪ್ರವಾದಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲ ಖಡ್ಗ ನಿಮಗೆ ಕಾಣಲ್ಲ, ನಿಮಗೆ ಬರಗಾಲ ಬರುವುದಿಲ್ಲ, ಸ್ಥಿರ ಸಮಾಧಾನ ಬರ್ತದೆ. ಅಂದರೆ ಇನ್ನೊಂದು ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಂಥ ಪಾಪಗಳಿಗೆ ಇನ್ನಷ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸುಳ್ಳು ಪ್ರವಾದಿಗಳು ಮಾಡುವಂಥದ್ದು ಅದೇ. ಅಂದರೆ ಅವರೊಳಗೆ ಇಂಥ ಪಾಪದ ಸ್ವಭಾವಗಳು ಇರ್ತದೆ. ಅವರೊಳಗೆ ಕೂಡ ಪಾಪದ ಸ್ವಭಾವ ಇತ್ತು. ಅವರು ತಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳುವವ್ರನ್ನ ತಿರುಗಿಕೊಳ್ಳಲಿಕ್ಕೆ ಅವರು ಬಿಡುವುದಿಲ್ಲ. ನೋಡಿ, ಶಿಕ್ಷೆ ಬರ್ತದೆ, ತಿರುಗಿಕೊಳ್ಳಿ ದೇವರ ಕಡೆಗೆ. ಆಗ ಅವರು ಹೇಳ್ತಿದ್ರು, ಯಾವ ಶಿಕ್ಷೆನೂ ಬರುವುದಿಲ್ಲ, ದೇವರು ಇಲ್ಲಿ ನಿಮ್ಮನ್ನು ಇನ್ನೂ ಅಭಿವೃದ್ಧಿ ಮಾಡ್ತಾರೆ, ದೇವರು ನಿಮ್ಮನ್ನು ಸಮೃದ್ಧಿಗೆ ನಡೆಸ್ತಾರೆ, ದೇವರು ನಿಮಗೆ ಸಮೃದ್ಧಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಯಾವುದೇ ತಪ್ಪಿಲ್ಲ, ನೀವೆಲ್ಲ ಚಂದವಾಗಿದ್ದೀರಿ. ಇದು ಸುಳ್ಳು ಪ್ರವಾದಿಗಳು ಮಾಡೋ ಕೆಲಸ. ಆದರೆ ಸತ್ಯಪ್ರವಾದಿ ದೇವರಿಂದ ಹೊಂದಿಕೊಂಡಂಥದ್ದನ್ನು ಸ್ಪಷ್ಟವಾಗಿ ಅವರಿಗೆ ನುಡಿದು ಅವ್ರನ್ನ ದೇವರ ಕಡೆಗೆ ತಿರುಗಿಸುವ ಕೆಲಸವನ್ನು ಮಾಡುವಂಥವರಾಗಿರ್ತಾರೆ. ಇನ್ನು 23ನೇ ಅಧ್ಯಾಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಯೆರೆಮೀಯನ ಪ್ರವಾದನೆಯಲ್ಲಿ 23ನೇ ಅಧ್ಯಾಯ 16ನೇ ವಾಕ್ಯವನ್ನು ಮೊದಲು ಓದಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತನ್ನು ಕೇಳಬೇಡಿರಿ. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಯೆಹೋವನ ಬಾಯಿಂದ ಹೊರಟಿದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಹೇಳುತ್ತಾರೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರು ಏನು ಮಾಡ್ತಾರೆ, ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸ್ತಾರೆ. ಒಂದು ಥರ ನಿರೀಕ್ಷೆ, ಆದರೆ ಅದು ವ್ಯರ್ಥ, ಆ ಪ್ರಕಾರ ಬರುವುದಿಲ್ಲ. ಈಗ ಅವನು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಅವನು ಪಶ್ಚಾತ್ತಾಪ ಪಡಬೇಕು, ಅವನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರಬೇಕು, ದೇವರ ಸಭೆಯಲ್ಲಿ ನಂಬಿಗಸ್ತನಾಗಿರಬೇಕು, ದೇವರ ಆರಾಧನೆಯಲ್ಲಿ ದೇವರ ಪ್ರೀತಿಯಲ್ಲಿ ನಂಬಿಗಸ್ತನಾಗಿರಬೇಕು. ಆದರೆ ಈಗ ಏನು ಮಾಡ್ತಾ ಇದ್ದಾರೆ, ಅವನ ತಪ್ಪನ್ನು ತಿದ್ದಲಿಕ್ಕೆ ಅವನಿಗೆ ವಾಕ್ಯ ಹೇಳುವುದಿಲ್ಲ, ವ್ಯರ್ಥವಾದ ನಿರೀಕ್ಷೆ ಹುಟ್ಟಿಸುವಂಥದ್ದು. ನೀನು ರಕ್ಷಣೆಯಿಂದ ಬಿದ್ದು ಹೋಗುವುದಿಲ್ಲ, ನೀನು ಪಾಪ ಮಾಡುವುದಿಲ್ಲ, ಮತ್ತು ನೀನು ಮಾಡಿದ ಪಾಪವನ್ನು ದೇವರು ಕ್ಷಮಿಸಿಬಿಟ್ಟಿದ್ದಾರೆ, ಇನ್ನೂ ಕೂಡ ಮಾಡ್ತಾನೆ ಇರು ಎಂಬಂಥ ರೀತಿಯಲ್ಲಿ ಬೋಧನೆ ಮಾಡು. ಹೌದು, ದೇವರು ಕ್ಷಮಿಸ್ತಾರೆ. ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತಾರೆ, ನಿಜ. ಆದರೆ ನೀನು ಪಾಪವೇ ಮಾಡುವುದಿಲ್ಲ, ನೀನು ಪಾಪ ಮಾಡಲಿಕ್ಕೆ ಬರುವುದೇ ಇಲ್ಲ. ನಿನ್ನನ್ನು ಒಂದು ಸಲ ಯೇಸುವಿಗೆ ಕ್ಷಮಿಸಿ ಆಗಿಬಿಟ್ಟಿದೆ, ನಿನಗೆ ರಕ್ಷಣೆ ಕೊಟ್ಟಾಗಿಬಿಟ್ಟಿದೆ. ಇನ್ನು ಮುಂದೆ ನಿನ್ನ ರಕ್ಷಣೆ ನಾಶವಾಗುವುದಿಲ್ಲ, ನಿನ್ನ ರಕ್ಷಣೆ ನಷ್ಟವಾಗುವುದಿಲ್ಲ. ನೋಡಿ, ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದು. ಇನ್ನು ನಿನಗೆ ಅಂಥ ಕಟ್ಟಡಗಳು ಸಿಗ್ತವೆ, ಇಂಥ ಜಾಬ್ ಸಿಗ್ತದೆ, ಕೋಟಿಗಟ್ಟಲೆ ಹಣ ಸಿಗ್ತದೆ, ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಹೌದು, ಪ್ರೀತಿಸ್ತಾ ಇದ್ದಾನೆ ಸತ್ಯ. ಆದರೆ ಆ ಪ್ರೀತಿಸುವಂಥವರಿಗೆ ದೇವರು ಶಿಕ್ಷಿಸ್ತಾನೆ ಅನ್ನುವಂಥದ್ದು ಸತ್ಯ. ಇನ್ನು ಪ್ರೀತಿಸುವಂಥವರಿಗೆ ತಪ್ಪು ಮಾಡಿದಾಗ ತಿದ್ದಿಕೊಳ್ಳಲಿಕ್ಕೆ ವಾಕ್ಯ ಕೊಡ್ತಾನೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಆದರೆ ಅದನ್ನು ಹೇಳುವುದಿಲ್ಲ. ಒಂದು ಭಾಗ ಮಾತ್ರ ಮಾತಾಡ್ತಾರೆ, ಬರೀ ಪ್ರಾಸ್ಪೆರಿಟಿ, ಸಮೃದ್ಧಿ, ಅಭಿವೃದ್ಧಿ, ಹಣದ ಬಗ್ಗೆ, ಸಂಪಾದನೆ ಬಗ್ಗೆ ಮಾತ್ರ ನುಡಿಯುವಂಥವರಾಗಿರ್ತಾರೆ. ಇನ್ನೊಂದು ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸ್ತಾರೆ. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಹೇಳುತ್ತಾರೆ. ಅಂದರೆ ಅವರು ಏನು ಮಾಡ್ತಾರೆ, ದೇವರ ಬಾಯಿಂದ ಬದ್ದದನ್ನು ನುಡಿಯಲ್ಲ, ಸ್ವಂತ ಹೃದಯದಲ್ಲಿ ಏನು ಅನ್ನಿಸ್ತು ಅದನ್ನೇ ನುಡಿಯುವಂಥವರಾಗಿರ್ತಾರೆ.
ಅಥವಾ ನಿಮ್ಮಿಂದ ನನಗೆ ಲಾಭ ಉಂಟು ಅಂತ ಕಂಡ್ರೆ ನಾನು ನಿಮಗೆ ಹೊಗಳಿ ನಿಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾರೆ, ಮೇಲೆ ಎತ್ತುತ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಎಂಬುದನ್ನು ಹೇಳುವಂಥವರಾಗಿರ್ತಾರೆ. ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಂಡು ಮುಗಿಸಿ ಬಿಡುವಂಥವರಾಗಿರೋಣ. 23ನೇ ಅಧ್ಯಾಯದಲ್ಲಿ 22ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇವರು ನನ್ನ ಆಲೋಚನಾ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳನ್ನು ನನ್ನ ಜನರ ಕಿವಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ತಪ್ಪಿಸುತ್ತಿದ್ದರು. ನೋಡಿ, ಇವರು ನನ್ನ ಆಲೋಚನಾ ಸಭೆಯಲ್ಲಿ ನಿಂತಿದ್ದಾರೆ ಅಂದರೆ ಒಬ್ಬ ಪ್ರವಾದಿಯಾಗಿ ದೇವರ ಆಲೋಚನಾ ಸಭೆಯಲ್ಲಿ ಅಂದರೆ ಪ್ರಾರ್ಥನೆ ಮೂಲಕ ಆತ್ಮಪರವಶನಾಗಿ ಆತ್ಮಭರಿತನಾಗಿ ದೇವರ ಸಾನ್ನಿಧ್ಯದಲ್ಲಿ ನಿಂತಿದ್ದರೆ ಅಲ್ಲಿ ದೇವರಿಂದ ಕೇಳಿದ್ದನ್ನು ನೋಡಿ. ಯೆಶಾಯ ಪ್ರವಾದಿ ದೇವರ ಆಲೋಚನಾ ಸಭೆಯಲ್ಲಿ ನಿಲ್ತಾ ಇದ್ದಾರೆ. ಇನ್ನು ಯೆಹೆಜ್ಕೇಲ ದೇವರ ಆಲೋಚನಾ ಸಭೆಯಲ್ಲಿ ನಿಲ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ದೇವರ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಯೆರೆಮೀಯ ನಿಲ್ತಾ ಇದ್ದಾರೆ. ಹೀಗೆ ಹಳೆಯ ಒಡಂಬಡಿಕೆಯ ಪ್ರವಾದಿಗಳು, ಹೊಸ ಒಡಂಬಡಿಕೆಯ ಅನೇಕ ದೇವರ ಭಕ್ತರುಗಳು ದೇವರ ಕಿವಿಯಿಂದ ಅಥವಾ ದೇವರ ಬಾಯಿಯಿಂದ ನುಡಿದಿದ್ದನ್ನು ಕೇಳ್ತಾ ಇದ್ದಾರೆ. ಕೇಳಿ ಇಲ್ಲಿ ನುಡಿತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಆಲೋಚನಾ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳನ್ನು ನನ್ನ ಜನರಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ತಪ್ಪಿಸ್ತಾ ಇದ್ರು. ಆದರೆ ಈಗ ಏನು ಮಾಡ್ತಾ ಇದ್ದಾರೆ, ಅವ್ರು ಮಾಡುವ ತಪ್ಪುಗಳಿಗೆ ಕುಮ್ಮಕ್ಕು ಅಥವಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರ ತಪ್ಪುಗಳನ್ನು ಮುಚ್ಚಿಟ್ಟು ದೇವರ ಕೃಪೆ ಉಂಟು, ದೇವರ ಕೃಪೆ ಅಪಾರವಾಗಿದೆ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ, ದೇವರು ನಿಮ್ಮನ್ನು ಆಶೀರ್ವಾದಿಸಿ ನಿಮಗೆಲ್ಲವನ್ನು ಬೇಕಾದಷ್ಟು ಕೊಡ್ತಾರೆ, ನಿಮಗೆ ಯಾವುದೇ ಕೊರತೆ ಇಲ್ಲದೆ ಹಾಗೆ ನಡೆಸ್ತಾರೆ, ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸಿ ದೊಡ್ಡ ಶ್ರೀಮಂತರಾಗಿ ಐಶ್ವರ್ಯವಂತರನ್ನಾಗಿ ಮಾಡ್ತಾರೆ. ಇದನ್ನೇ ಹೇಳ್ತಾ ಅವರ ದುರ್ಮಾರ್ಗ ದುಷ್ಕೃತ್ಯಗಳಿಂದ ತಪ್ಪಿಸುವ ಕೆಲಸವನ್ನು ಮಾಡಲ್ಲ. ಯಾಕಂದರೆ ಇವರು ಸ್ವಂತ ಮನಸ್ಸಿಗೆ ಬಂದಿದ್ದನ್ನು ನುಡಿತಾ ಇದ್ದಾರೆ. ದೇವರ ಆಲೋಚನಾ ಸಭೆಯಲ್ಲಿ ನಿಂತರೆ ದೇವರ ಮಾತುಗಳು ಸಿಗ್ತವೆ, ಅವನು ಸತ್ಯ ಪ್ರವಾದಿಯಾಗಿರ್ತಾನೆ. ಇವನು ಸ್ವಂತ ಮನಸ್ಸಿಗೆ ಬಂದದ್ದನ್ನು ನೋಡಿದರೆ ಅವನು ಸುಳ್ಳು ಪ್ರವಾದಿಯಾಗಿರ್ತಾನೆ. ಯೇಸು ಇದನ್ನೇ ಹೇಳ್ತಾ ಇದ್ದಾರೆ. ಅಂತ್ಯಕಾಲದಲ್ಲಿ ಬಹು ಮಂದಿ ಸುಳ್ಳು ಪ್ರವಾದಿಗಳೆದ್ದು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಯೇಸು ಕ್ರಿಸ್ತನ ಕಡೆಗೆ ಜನರು ತಿರುಗಿಕೊಳ್ಳಬಾರದು ಅಥವಾ ದೇವರ ಕಡೆಗೆ ಜನರು ತಿರುಗಿಕೊಳ್ಳಬಾರದು. ಅವರು ಲೋಕದ ಮೇಲೆ, ಲೋಕದ ಹಣ ಆಸ್ತಿ ಸಂಪತ್ತಿನ ಮೇಲೆ ಯಾವಾಗಲೂ ಮನಸ್ಸಿಟ್ಟವರಾಗಿ ಈ ಲೋಕದಲ್ಲಿ ಅವರು ಮುಳುಗಿರಬೇಕು. ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಎತ್ತಲ್ಪಡಬಾರದು. ಅಥವಾ ರಕ್ಷಣೆ ಹೊಂದಿದವರನ್ನು ಕೂಡ ಬೀಳಿಸ್ತಾರೆ. ರಕ್ಷಣೆ ಹೊಂದಿದವರನ್ನು ಕೂಡ ಇಂಥ ಈ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸಿ, ಹಣದ ಬಗ್ಗೆ ಆಶೆಯನ್ನು ಹುಟ್ಟಿಸಿ, ದ್ರವ್ಯಾಸೆ ಅಥವಾ ಹಣದ ಆಶೆಯನ್ನು ಹುಟ್ಟಿಸಿ, ಲೌಕಿಕ ಸುಖಭೋಗಗಳ ಬಗ್ಗೆ ಮತ್ತೆ 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 ತಿರುಗಿ ಅವರಿಗೆ ಬೋಧನೆಗಳನ್ನು ಮಾಡ್ತಾ ಸುಳ್ಳು ಬೋಧಕರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಆ 2 ಪೇತ್ರ 2ನೇ ಅಧ್ಯಾಯ 1, 2, 3 ವಾಕ್ಯಗಳನ್ನು ನೋಡಿದ್ದೇವೆ. ಸುಳ್ಳು ಬೋಧನೆ ಮಾಡ್ತಾ ಕೆಡಿಸುವಂಥ ಕೆಲಸವನ್ನು ಮಾಡುವಂಥವರಾಗಿರ್ತಾರೆ. ಆದರೆ ಯೇಸು ಕ್ರಿಸ್ತರು ಬರ್ತಾರೆ. ಅವರ ಬರುವಿಕೆಯಲ್ಲಿ ನಾವು ಎತ್ತಲ್ಪಡಬೇಕು. ಅವರ ಬರುವಿಕೆಯಲ್ಲಿ ಎತ್ತಲ್ಪಡಬೇಕು ಅಂತೇಳಿದರೆ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರ ರಾಜ್ಯವನ್ನು ಸೇರಲಾರನು ಅಥವಾ ಕಾಣಲಾರನು. ಈ ವಾಕ್ಯಗಳನ್ನು ಹೇಳಿ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಟ್ಟು, ಇಲ್ಲಿನ ಸಂಪಾದನೆಗಿಂತ ಪರಲೋಕ ಸಂಪಾದನೆ ಮುಖ್ಯ, ಯೇಸುವಿನ ರಕ್ತದಿಂದ ತೊಳೆಯಲ್ಪಡುವಿಕೆ ಮುಖ್ಯ, ಈ ವಾಕ್ಯಗಳನ್ನು ಹೇಳಿ ಅವರನ್ನ ದೇವರ ಯೇಸು ಕ್ರಿಸ್ತನ ಬರುವಿಕೆ ಸಿದ್ಧರನ್ನಾಗಿ ಮಾಡಬೇಕು. ಆದರೆ ಅದನ್ನು ಮಾಡದೆ ಅಂತ್ಯಕಾಲದಲ್ಲಿ ಸುಳ್ಳು ಬೋಧನೆ ಮಾಡ್ತಾ ಜನರನ್ನು ಬೀಳಿಸುವಂಥ ಅನೇಕ ಪ್ರವಾದಿಗಳು ಎದ್ದೇಳ್ತಾರೆ. ಸುಳ್ಳು ಪ್ರವಾದಿಗಳು ಅಥವಾ ಸುಳ್ಳು ಬೋಧಕರು ಎದ್ದೇಳ್ತಾರೆ ಎಂಬುದಾಗಿ ಈ ಸ್ವಾಮಿ ಹೇಳಿದ್ದಾರೆ. ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಕೂಡ ಮುಂದುವರಿಸಿ ಇದರ ಬಗ್ಗೆ ನಾವು ಮುಂದೆ ನೋಡುವಂಥವರಾಗಿರ್ತೇವೆ. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳೋಣ, ಒಂದು ವಿಷಯ ತಿಳಿದುಕೊಂಡಿರೋಣ. ಸುಳ್ಳು ಪ್ರವಾದಿಗಳು ಅಂತ್ಯಕಾಲದಲ್ಲಿ ಬಹಳಷ್ಟು ಎದ್ದೇಳುವಂಥವರಾಗಿರ್ತಾರೆ. ಆದರೆ ಅದರ ಅರ್ಥ ಸತ್ಯ ಪ್ರವಾದಿಗಳು ಇಲ್ಲ ಎಂಬುದಾಗಿ ಅಲ್ಲ. ಸತ್ಯ ಪ್ರವಾದಿಗಳು ದೇವರ ನಿಜವಾದ ಸೇವಕರು, ಸತ್ಯ ಬೋಧನೆ ಮಾಡುವವರು ಇದ್ದರೂ ಅನೇಕ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಕೊನೆಯ ಕಾಲದಲ್ಲಿ ಎದ್ದೇಳ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರೀತಿಯ ವೀಕ್ಷಕರೇ, ಬಹಳ ಒಂದು ಎಚ್ಚರಿಕೆಯ ವಿಷಯವಾಗಿ ಸೇವಕರು ಹೇಳಿದರು. ನಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವಂಥ ಅನೇಕ ಸಂಗತಿಗಳಲ್ಲಿ ಇವತ್ತು ಕಾಣುವಂಥ ಸಂಗತಿ ಸುಳ್ಳು ಪ್ರವಾದಿಗಳು. ನಾವು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಯಾಗಿದ್ದಾಗಲೇ ನಮ್ಮನ್ನು ಆ ಮಾರ್ಗದಿಂದ ತಪ್ಪಿಸಿ ಅನೇಕ ವಿಷಯಗಳಲ್ಲಿ ಲೌಕಿಕ ಸಂಗತಿಗಳು ನಮ್ಮನ್ನು ಕೇಂದ್ರೀಕರಿಸುವ ರೀತಿಯಲ್ಲಿ ವಾಕ್ಯದಿಂದ ನಮ್ಮನ್ನು ದೂರ ಕೊಂಡೊಯ್ಯುವಂಥ ಪ್ರವಾದಿಗಳು ನಮ್ಮ ಮುಂದೆ ಬಂದಿದ್ದಾರೆ. ನಾವು ಎಚ್ಚರಿಕೆ ವಹಿಸೋಣ. ವಾಕ್ಯದಿಂದ ಬಿಟ್ಟಂಥ ಯಾವುದೇ ಪ್ರವಾದನೆ ಬರುವುದಾದರೆ ಅದನ್ನು ಖಂಡಿಸುವ, ಅದು ನಮಗೆ ಅಗತ್ಯವಿಲ್ಲ. ದೇವರ ವಾಕ್ಯದಿಂದ ಆಧಾರವಾದಂಥ ಪ್ರವಾದನೆ ಬರುವುದಾದರೆ ಅದು ನಿಜವಾದ ಪ್ರವಾದನೆ ಆಗಿರ್ತದೆ. ಅದನ್ನು ತಿಳ್ಕೊಂಡು ಒಂದು ವೇಳೆ ಇಂಥ ಬಲೆಗೆ ನಾವು ಬಿದ್ದಿರುವುದಾದರೆ ನಾವು ಇವತ್ತು ಮಾನಸಾಂತರಪಟ್ಟು ದೇವರ ಕಡೆಗೆ, ಸತ್ಯವಾಕ್ಯದ ಕಡೆಗೆ ತಿರುಗಿಕೊಳ್ಳೋಣ ಎಂಬುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಹಾಗೆ ಮಾನಸಾಂತರ ಪಡೋದಾದರೆ ನಮ್ಮ ಈ ಕಾರ್ಯಕ್ರಮ ನಿಜವಾಗಿ ಆಶೀರ್ವಾದವಾಗಿರ್ತದೆ. ಪ್ರೀತಿಯ ವೀಕ್ಷಕರ, ನಮ್ಮ ಮೊದಲು ಇವತ್ತು ಆಸರ್ ಟಿವಿಯಲ್ಲಿ ಬಂದು ಸುಳ್ಳು ಪ್ರವಾದಿಯ ಕುರಿತಾಗಿ ವಿಸ್ತಾರವಾಗಿ ತಿಳಿಸಿದಂಥ ಪಾಸ್ಟರ್ ವಿ ಜಿ ಅಬ್ರಹಾಂ ಅವರಿಗೆ ಆಸರ್ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದ ಪಾಸ್ಟರ್.
ಮುಂದಿನ ಸಂಚಿಕೆಯಲ್ಲಿ ಇದೇ ಭಾಗವನ್ನು ಮುಂದುವರಿಸಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.